ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಒಂದು ಹೊಸ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ಅಂತ ಹೇಳಿದ್ರೆ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ಇದು ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ನೀವು ಯಾವುದೇ ಥರ ಸ್ಯಾರಿಗಾದರೂ ಪ್ರಿಫರ್ ಮಾಡ್ಬೋದು. ಈ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋಕ್ಕೋಸ್ಕರ ನಾನು ಇಲ್ಲಿ 6 ದಾರ ತೊಗೊಂಡಿದ್ದೀನಿ. ತುದಿ ಹೀಗೆ ನಾಟಾಕಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಬಳಸ್ತಿರುವಂಥದ್ದು ನೀಡಲ್ ನಂಬರ್ 10 0.75 mm ಕ್ರೋಶ. ಬನ್ನಿ ಈಗ ಕುಚ್ಚನ್ನು ಸ್ಟಾರ್ಟ್ ಮಾಡೋಣ. ಈಗ ನಾಟಾಕಿ ಇಟ್ಕೊಂಡಿದ್ದೀವಲ್ಲ 6 ದಾರನ, ಅದನ್ನು ಈಗ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಒಂದು ಲಾಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಲಾಕ್ ಮಾಡಿದ್ದೀನಲ್ಲ, ಅದ್ರ ಪಕ್ಕ ಮತ್ತೆ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ. ಯಾಕಂತೇಳಿದ್ರೆ ಥ್ರೆಡ್ ಸೆಕ್ಯೂರ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ 2 ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ 4 ಚೈನ್ನ ಹಾಕ್ಕೊಳ್ತೀನಿ. 2 3 4 ಚೈನ್ ಹಾಕಿ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ. ಹೀಗೆ ಸ್ಟ್ರೈಟ್ ಆಗಿ ಇಟ್ಕೊಂಡು ಲಾಕ್ ಮಾಡಿ. ಮತ್ತೆ 4 ಚೈನ್ ಹಾಕೊಳ್ಳೋಣ. ಚೈನ್ ಹಾಕಿ ಹೀಗೆ ನೀಡಲ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಅಂದರೆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ, ನಾನು ಇಲ್ಲಿ 2 ಸಲ 4 ಚೈನ್ ಹಾಕಿದ್ದೀನಲ್ಲ. ನೋಡಿ, ನಾನಿಲ್ಲಿ ಈ ಥರ ಬ್ರೈಡಲ್ ಬೀಡನ್ನ ಬಳಸ್ತಾ ಇದ್ದೀನಿ. ಇದು ಡಲ್ ಫಿನಿಶಿಂಗ್ ಬೀಡು. ನೀವು ಯಾವ ಥರ ಬೀಡನ್ನಾದ್ರೂ ಬಳಸ್ಬೋದು. ಗೋಲ್ಡು, ಕಾಪರು, ಸಿಲ್ವರು ಯಾವ ಥರ ಬೀಡನ್ನಾದ್ರೂ ಬಳಸಿ. ಹಾಗೆ ಆ್ಯಂಟಿಕ್ ಬೀಡ್ ಕೂಡ ಬರುತ್ತೆ, ಅದನ್ನು ಕೂಡ ಬಳಸ್ಕೋಬೋದು. ನಾನಿಲ್ಲಿ ಈ ಥರ ಬೀಡನ್ನ ಬಳಸ್ತಾ ಇದ್ದೀನಿ. 2 ಸಲ 4 ಚೈನ್ ಹಾಕಿ ನೋಡಿ, ಬ್ರೈಡಲ್ ಬೀಡ್ ಇದೆಯಲ್ಲ, ಇದು ಫಸ್ಟ್ ಈ ಥ್ರೆಡ್ನ ಡ್ರೈವ್ ಮಾಡಿ ಈ ಬೀಡನ್ನ ಹೀಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ಈ ಬೀಡನ್ನ ನೀಡಲ್ಗೆ ಹಾಕ್ಕೊಂಡು ಈಗ ಇದಕ್ಕೆ ಥ್ರೆಡ್ನ ಇನ್ಸರ್ಟ್ ಮಾಡಬೇಕು. ಫಸ್ಟ್ ಒಂದು ಬೀಡ್ ಲಾಕ್ ಮಾಡ್ಕೊಳ್ಳಿ. ನೀವಿಲ್ಲಿ ಇದೇ ಥರ ಬೀಡ್ ಬಳಸಬೇಕು ಅಂತಿಲ್ಲ, ಯಾವ ಥರ ಬೀಡ್ನಾದರೂ ಬಳಸ್ಕೋಬೋದು. ಬೀಡ್ ಲಾಕ್ ಮಾಡಿ ಬೀಡ್ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ, ಅಲ್ಲಿಗೆ ಒಂದು ಹೀಗೆ ಲಾಕ್ ಮಾಡ್ಕೊಳ್ಳಿ. ಈಗ ನೋಡಿ, ಬೀಡ್ ಲಾಕ್ ಆಯಿತು. ನಾನಿಲ್ಲಿ ಬೀಡ್ ಫಸ್ಟ್ ಯಾಕೆ ಲಾಕ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಂದರೆ, ಇಲ್ಲಿ ನೋಡಿ, ಬೀಡ್ ಬ್ಯಾಕ್ ಸೈಡ್ ನಮಗೆ ಈ ಥರ ಥ್ರೆಡ್ ಬಂದರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ಗೆ ಯೂಸ್ ಆಗುವಂಥದ್ದು. ಈ ಸ್ಟೆಪ್ಗೆ ನಮಗೆ ಇದೇ ಥರ ಬೀಡ್ ಲಾಕ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಈ ಥರ ಬ್ಯಾಕ್ ಸೈಡ್ ಥ್ರೆಡ್ ಕಾಣೋ ಅಂಥದ್ದು. ಇದಕ್ಕೆ ನಾವು ಆರ್ಚ್ ಹಾಕ್ಕೊಳ್ಳೋದು. ಸೊ ಹಾಗಾಗಿ ಎಲ್ಲೆಲ್ಲಿ ಬೀಡ್ ಹಾಕ್ತೀರಾ ಅಲ್ಲೆಲ್ಲ ಫಸ್ಟು ಬೀಡ್ ಲಾಕ್ ಮಾಡಿಕೊಂಡು ಆಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಈಗ ನೋಡಿ, ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕಿ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ, ಹೀಗೆ ಸ್ಟ್ರೈಟ್ ಆಗಿ ಇಟ್ಕೊಂಡು ಹೀಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ, ಅಲ್ಲಿಗೆ ಒಂದು ಲಾಕ್. ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. ಚೈನ್ ಹಾಕಿ ನೀಡಲ್ನ ಹೀಗೆ ಬಟ್ಟೆಗೆ ಸ್ಟ್ರೈಟ್ ಮಾಡಿಕೊಂಡು ಹೀಗೆ ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಡಿಸ್ಟೆನ್ಸ್ನ ಹೀಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, 3 ಸಲ ನಾನು 4 ಚೈನ್ ಹಾಕಿದ್ದೀನಲ್ಲ, ಸ್ಟಾರ್ಟಿಂಗ್ ಮಾತ್ರ 2 ಸಲ 4 ಚೈನ್ ಹಾಕಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು 3 ಸಲ 4 ಚೈನ್ ಹಾಕಿದ್ದೀನಿ. ಈಗ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಒಂದು ಬ್ರೈಡಲ್ ಬೀಡನ್ನ ಹಾಕ್ಕೊಳ್ತೀನಿ. ಹೀಗೆ ಬೀಡನ್ನ ನೀಡಲ್ ಮೇಲೆ ತಗೊಂಡು ಥ್ರೆಡ್ನ ಇನ್ಸರ್ಟ್ ಮಾಡಿ ಫಸ್ಟ್ ಬೀಡ್ ಲಾಕ್ ಮಾಡ್ಕೊಳ್ಳಿ. ಹೀಗೆ ಬೀಡ್ ಲಾಕ್ ಮಾಡಿಕೊಂಡು ಬೀಡ್ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಆಗ ನಿಮಗೆ ಬೀಡ್ ಕೂಡ ಸೆಕ್ಯೂರ್ ಆಗಿರುತ್ತೆ. ಬೀಡ್ ಲಾಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬ್ಯಾಕ್ ಸೈಡ್ ಹೀಗೆ ಥ್ರೆಡ್ ಬರುತ್ತೆ. ಇದು ನಮಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಯೂಸ್ ಆಗುತ್ತೆ. ಈಗ ನೋಡಿ, ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ.
4 ಚೈನ್ ಹಾಕಿ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. ಬಟ್ಟೆಗೆ ಡಿಸ್ಟೆನ್ಸ್ ಚೆಕ್ ಮಾಡಿ ಅಲ್ಲಿಗೆ ಹೀಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್, ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ 3 ಸಲ 4 ಚೈನ್ ಹಾಕಿದ್ದೀನಿ. ಸೊ ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಹೀಗೆ ಬೀಡನ್ನ ಇನ್ಸರ್ಟ್ ಮಾಡಿ ಫಸ್ಟ್ ಬೀಡ್ ಲಾಕ್ ಮಾಡಿಕೊಂಡು ಡಿಸ್ಟೆನ್ಸ್ ಚೆಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ನೋಡಿ ಬೇಸಿಕ್ ಸ್ಟೆಪ್ ಅರ್ಥ ಆಯ್ತಲ್ವಾ? ತುಂಬಾ ಸಿಂಪಲ್ ಆಗಿದೆ ಅನ್ಬೋದು. ಸ್ಟಾರ್ಟಿಂಗ್ ಒಂದು ಲಾಕ್ ಮಾಡ್ಕೊಂಡು ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ನ 2 ಸಲ ಹಾಕಿ ಲಾಕ್ ಮಾಡಿದ್ದೀನಿ. ಹಾಗೆ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. 3 ಸಲ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಮತ್ತು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು 3 ಸಲ 4 ಚೈನ್ ಹಾಕಿದ್ದೀನಿ. ಮತ್ತು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿದ್ದೀನಿ. ಇದೇ ಥರ ಬೇಸಿಕ್ ಸ್ಟೆಪ್ನ ಸಾರಿ ಪೂರ್ತಿ ನೀವು ಹೀಗೆ ಕಂಟಿನ್ಯೂ ಮಾಡ್ತಾ ಬನ್ನಿ. ಎಂಡಲ್ಲಿ ಕೂಡ ನೀವು ಈ ಥರ 2 ಸಲ ಮಾತ್ರ 4 ಚೈನ್ ಬರೋ ಹಾಗೆ ಆದಷ್ಟು ಟ್ರೈ ಮಾಡಿ. ನಾನು ಹೀಗೆ ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಕಂಟಿನ್ಯೂ ಮಾಡ್ತಾ ಬರ್ತೀನಿ. ನೋಡಿ ಇಲ್ಲಿ ಸ್ವಲ್ಪ ಡಿಸ್ಟೆನ್ಸ್ವರೆಗೂ ನಾನು ಹೀಗೆ ಹಾಕ್ಕೊಂಡು ಬಂದಿದ್ದೀನಿ. ಎಂಡಲ್ಲಿ ನಾನಿಲ್ಲಿ 4 ಚೈನ್ 2 ಸಲ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ. ಈಗ ಎಂಡಲ್ಲಿ 2 ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ತೀನಿ. ಈಗ ನೋಡಿ ನೆಕ್ಸ್ಟ್ ಸ್ಟೆಪ್ಪಿಗೂ ಅಷ್ಟೇ ನಾನು ಸೇಮ್ ಥ್ರೆಡ್ನ ಬಳಸ್ತಾ ಇದ್ದೀನಿ. ಫಸ್ಟ್ ನಾವು ಲಾಕ್ ಮಾಡಿದ್ವಲ್ಲ ಫಸ್ಟ್ ಪಾಯಿಂಟ್, ಅದೇ ಜಾಗಕ್ಕೆ ಹೀಗೆ ಥ್ರೆಡ್ನ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಅದೇ ಪಾಯಿಂಟ್ಗೆ ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಅದೇ ಪಾಯಿಂಟ್ಗೆ ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಗ್ಯಾಪ್ ಇದೆಯಲ್ಲ ಅದರೊಳಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಈಗ 4 ಚೈನ್ ಹಾಕೊಳ್ಳೋದು. ನೋಡಿ 4 ಚೈನ್ನ ಹಾಕಿ ಹಿಂದಿನ ಸ್ಟೆಪ್ಪಲ್ಲಿ 4 ಚೈನ್ನ ಲಾಕ್ ಮಾಡಿದ್ವಲ್ಲ ಅದೇ ಪಾಯಿಂಟಿಗೆ ಹೋಗಿ ನಾನಿಲ್ಲಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು 4 ಚೈನ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ಒಳಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಈಗ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ನೋಡಿ ಬೀಡ್ ಬ್ಯಾಕ್ ಸೈಡ್ ಬೀಡ್ನ ಹೀಗೆ ತಿರುಗಿ ಬ್ಯಾಕ್ ಸೈಡ್ ಒಂದು ಥ್ರೆಡ್ ಕಾಣ್ತಿದೆ ಅಲ್ಲ ಆ ಥ್ರೆಡ್ಗೆ ಹೋಗಿ ಅಲ್ಲಿಂದ ಮತ್ತೆ ಒಂದು ದಾರ ತರಬೇಕು. ಈಗ ನೋಡಿ ನೀಡಲ್ ಮೇಲೆ 4 ದಾರ ಕಾಣ್ತಾ ಇದೆ ಅಲ್ಲ ನಾವಿಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡಬೇಕು. ಅಂದರೆ 2ಕ್ಕೆ 1 2ಕ್ಕೆ 1 ಹಾಗೆ 2ಕ್ಕೆ 1. ನೋಡಿ ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಳ್ಳೋದು. ಈಗ ಟ್ರಿಪಲ್ ಕ್ರೋಶೆಟ್ ಮಾಡಿದ್ವಲ್ಲ ಆ ಕಂಬದ ಗ್ಯಾಪು ಆ ಗ್ಯಾಪಿಗೆ ಹೋಗಿ ಒಂದು ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಳೋದು. ನಿಮಗೆ ಇಲ್ಲಿ ಪಿಕ್ಔಟ್ ಡಿಸೈನ್ ಬರುತ್ತೆ ನೋಡಿ. ಇಷ್ಟೇ, ತುಂಬಾ ಸಿಂಪಲ್ಲು. ನೀಡಲ್ ಮೇಲೆ 2 ಸಲ ದಾರ ತಂದು ಬೀಡ್ ಬ್ಯಾಕ್ ಸೈಡ್ ಇದೆಯಲ್ಲ ಥ್ರೆಡ್ಡು ಆ ಥ್ರೆಡ್ಗೆ ಹೋಗಿ ನೀಡಲ್ನ ಹಾಕಿ ಮತ್ತೆ ಒಂದು ಥ್ರೆಡ್ನ ತರಬೇಕು. ಸೊ ನೀಡಲ್ ಮೇಲೆ ನಿಮಗೀಗ 4 ಥ್ರೆಡ್ ಕಾಣ್ತಿದೆ ಅಲ್ಲ ಈಗ ಇಲ್ಲಿ 2ಕ್ಕೆ 1 2ಕ್ಕೆ 1 ಹಾಗೆ 2ಕ್ಕೆ 1 ಅಂದರೆ ಟ್ರಿಪಲ್ ಕ್ರೋಶೆಟ್ನ ಮಾಡಬೇಕು. ಮತ್ತು 3 ಚೈನ್ನ ಹಾಕಿ ಇಲ್ಲಿ ಈಗ ಟ್ರಿಪಲ್ ಕ್ರೋಶೆಟ್ ಹಾಕಿದ್ವಲ್ಲ ಅದೇ ಕಂಬದ ಗ್ಯಾಪಿಗೆ ಹೋಗಿ ಥ್ರೆಡ್ನ ತಂದು ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ನೋಡಿ ಪಿಕೌಟ್ಸ್ ಫಾರ್ಮೇಷನ್ ಆಗುತ್ತೆ. ನೋಡಿ ನೀಡಲ್ ಮೇಲೆ 2 ಸಲ ದಾರ ತಂದು
ಈ ಬೀಡ್ ಬ್ಯಾಕ್ ಸೈಡು ಒಂದು ಥ್ರೆಡ್ ಬಂದಿರುತ್ತೆ ಅನ್ನಲ್ಲ, ಆ ಥ್ರೆಡ್ಗೆ ಹೋಗಿ ಇನ್ನೊಂದು ದಾರನ ತೊಗೊಬರಬೇಕು. ಅಂದರೆ ನೋಡಿ, ಈಗ ನೀಡಲ್ ಮೇಲೆ 4 ದಾರ ಇದೆ. ಇಲ್ಲಿಗೆ ನಾನು ಟ್ರಿಬಲ್ ಕ್ರೋಶೆಟ್ನ ಮಾಡ್ತಾ ಇರೋದು. ಸೊ 2ಕ್ಕೆ 1, 2ಕ್ಕೆ 1 ಮತ್ತು 2ಕ್ಕೆ 1, ಹೀಗೆ 3 ಸಲ ನಾವು 2 ದಾರಕ್ಕೆ ಒಂದೊಂದು ಥರ ದಾರನ ತರಬೇಕು. ಈಗ 3 ಚೈನ್ನ ಹಾಕ್ಕೊಂಡು 2 3 ಚೈನ್ನ ಹಾಕಿ ಈಗ ಟ್ರಿಬಲ್ ಕ್ರೋಶೆಟ್ ಕಂಬ ಹಾಕಿದ್ವಲ್ವ, ಈ ಟ್ರಿಬಲ್ ಕ್ರೋಶೆಟ್ ಕಂಬದ ಗ್ಯಾಪಿಗೆ ಹೋಗಿ ದಾರನ ತಂದು ಒಂದು ಲಾಕ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ಪಿಕಾಟ್ಸ್ ಫಾರ್ಮೇಷನ್ ಆಗುತ್ತೆ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈ ಥರ ಬೀಡ್ ಬ್ಯಾಕ್ ಸೈಡು ಎಷ್ಟು ನಿಮಗೆ ಟ್ರಿಪಲ್ ಕ್ರೋಶೆಟ್ ಇಡ್ಸುತ್ತೋ ಅಷ್ಟು ಟ್ರಿಪಲ್ ಕ್ರೋಶೆಟ್ಸ್ನ ಹಾಕ್ಕೊಳ್ತಾ ಬರಬೇಕು. ಈಗ ನೋಡಿ, ನೀಡಲ್ ಮೇಲೆ 3 ದಾರ ಇದೆ, ನೋಡಿ ನೀಡಲ್ ಮೇಲೆ 4 ದಾರ ಇದೆ ಅಲ್ಲ. ಫಸ್ಟ್ 2ಕ್ಕೆ 1, 2ಕ್ಕೆ 1, ಈಗ ನೋಡಿ ಮತ್ತೆ 2 ದಾರ ಇದೆ, 2ಕ್ಕೆ 1. ಈ ಥರ ಟ್ರಿಪಲ್ ಕ್ರೋಶೆಟ್ನ ಹಾಕ್ಕೋಬೇಕು. ನಂತರ 3 ಚೈನ್ನ ಹಾಕ್ಕೊಂಡು ಈಗೇನು ಟ್ರಿಪಲ್ ಕ್ರೋಶೆಟ್ ಹಾಕಿದ್ವೋ ಆ ಕಂಬದ ಗ್ಯಾಪಿಗೆ ಹೋಗಿ ಒಂದು ಲಾಕ್ ಮಾಡ್ಕೋಬೇಕು. ಆವಾಗ ಅಲ್ಲಿ ನಿಮಗೆ ಒಂದು ಪಿಕಾಟ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಎಲ್ಲನೂ ನೀವು ಒಂದೇ ಸೈಜ್ಗೆ ಹಾಕ್ಕೊಳ್ತಾ ಬರಬೇಕು. ನೀಡಲ್ ಮೇಲೆ 2 ಸಲ ದಾರ ತರೋದು, ಆ ಬೀಡ್ ಬ್ಯಾಕ್ ಸೈಡ್ ಇರುವಂಥ ಥ್ರೆಡ್ ಗ್ಯಾಪ್ಗೆ ಹೋಗಿ ದಾರಾನ ತಂದು ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಮತ್ತೆ 3 ಚೈನ್ನ ಹಾಕ್ಕೊಂಡು ಟ್ರಿಪಲ್ ಕ್ರೋಶೆಟ್ ಕಂಬ ಹಾಕಿದ್ದೀವಲ್ಲ ಆ ಗ್ಯಾಪಿಗೆ ಹೋಗಿ ಒಂದು ಲಾಕ್ ಮಾಡ್ಕೋಬೇಕು. ಅಲ್ಲಿ ನಿಮಗೆ ಪಿಕಾಟ್ಸ್ ಫಾರ್ಮೇಷನ್ ಆಗುತ್ತೆ. ಈ ಥರ ನಿಮಗೆ ಬೀಡ್ ಬ್ಯಾಕ್ ಸೈಡು ಎಷ್ಟು ಹಿಡ್ಸುತ್ತೋ ಟ್ರಿಪಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ ಅಷ್ಟನ್ನು ಹಾಕ್ಕೊಳ್ತಾ ಬರಬೇಕು. ಮತ್ತು 3 ಚೈನ್ನ ಹಾಕಿ ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡಿದ್ದೀವಲ್ಲ ಆ ಕಂಬದ ಗ್ಯಾಪಿಗೆ ಹೋಗಿ ದಾರಾನ ತಂದು ಒಂದು ಲಾಕ್ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ 2 ಸಲ ದಾರ ತಂದು ಬೀಡ್ ಬ್ಯಾಕ್ ಸೈಡ್ ಇರುವಂಥ ಥ್ರೆಡ್ ಗ್ಯಾಪಿಗೆ ಹೋಗಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಈ ಬೀಡ್ ಬ್ಯಾಕ್ ಸೈಡ್ ನಿಮಗೆ ಎಷ್ಟು ಹಿಡ್ಸುತ್ತೆ ನೋಡಿ ಅಷ್ಟು ಟ್ರಿಪಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ನ ಹಾಕ್ಕೊಳ್ತಾ ಬರಬೇಕಾಗುತ್ತೆ. ನಿಮಗೆ ಈ ಸ್ಯಾರಿ ಕುಚ್ಚು ಡಿಸೈನು ಎಲ್ಲ ಥರ ಸೀರೆಗೂ ಸೂಟ್ ಆಗುತ್ತೆ. ಮೇನ್ ಆ್ಯಕ್ಚುಲಿ ಇದನ್ನ ಬ್ರೈಡಲ್ ಸ್ಯಾರಿ ಕುಚ್ಚು ಅನ್ಬೋದು. ಅಂದರೆ ಹೆವಿ ಸ್ಯಾರೀಸಿಗೆಲ್ಲ ತುಂಬಾ ಸೂಟ್ ಆಗುತ್ತೆ. ಹೆವಿ ಬಾರ್ಡರ್ಸ್ ಇರುತ್ತಲ್ಲ ಆ ಥರ ಸ್ಯಾರೀಸಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ಬೋದು. ನಮಗೆ ಹೆವಿ ಡಿಸೈನ್ ಇಷ್ಟ ಆಗುತ್ತೆ ಅನ್ನೋರು ಈ ಥರ ಡಿಸೈನ್ನ ಪ್ರಿಫರ್ ಮಾಡ್ಬೋದು. ನಾನೆಲ್ಲ ಆ್ಯಕ್ಚುಲಿ ಬ್ರೈಡಲ್ ಬೀಡ್ನೇ ಬಳಸಿರೋದ್ರಿಂದ ನಿಮಗೆ ಹೆವಿ ಬಾರ್ಡರ್ಸ್ ಏನಾದರೂ ಇದ್ದರೆ ಆ ಸ್ಯಾರಿಗೆ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು 3 ಚೈನ್ನ ಹಾಕ್ಕೊಂಡು ಟ್ರಿಪಲ್ ಕ್ರೋಶೆಟ್ ಕಂಬದ ಗ್ಯಾಪಿಗೆ ಹೋಗಿ ಪಿಕಾಟ್ಸ್ನ ಹಾಕೊಳ್ಳೋದು. ಸೊ ಇಲ್ಲಿ ಎಷ್ಟಾಗಿದೆ ನೋಡಿ. ನಿಮಗೆ ತೀರಾ ಟೈಟಾಗೆಲ್ಲ ಹಾಕ್ಬೇಡಿ. ಆ ಗ್ಯಾಪಲ್ಲಿ ಎಷ್ಟು ಫ್ರೀಯಾಗಿಡ್ಸುತ್ತೋ ಅಷ್ಟನ್ನು ಟ್ರಿಪಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಇಲ್ಲಿ ನೋಡಿ 9 ಟ್ರಿಪಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ ಆಗಿದೆ. 1 2 3 4 5 6 7 8 9. ಈಗ 9 ಟ್ರಿಪಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ ಆದಮೇಲೆ ಈ 4 ಚೈನ್ ಗ್ಯಾಪ್ ಇದೆಯಲ್ಲ ಈ ಗ್ಯಾಪಿಗೆ ಹೋಗಿ ಒಂದು ಲಾಕ್ ಮಾಡ್ಕೋಬೇಕು. ಅಂದರೆ ಆ ಆರ್ಚನ್ನ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ 4 ಚೈನ್ ಗ್ಯಾಪ್ ಇದೆ. ಮತ್ತು ಈ 4 ಚೈನ್ ಲಾಕ್ ಮಾಡಿದ್ದೀವಲ್ಲ ಬಟ್ಟೆಗೆ ಆ ಪಾಯಿಂಟಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಈಗ 4 ಚೈನ್ ಹಾಕೋಬೇಕು.
ನೋಡಿ ಹೀಗೆ 4 ಚೈನ್ ಹಾಕಿ 4 ಚೈನ್ ಲಾಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಒಂದು ಮತ್ತೆ ಲಾಕ್ ಮಾಡ್ಕೊಳ್ತೀನಿ. ಈಗ 4 ಚೈನ್ ಹಾಕಿ 4 ಚೈನ್ ಮೇಲೆ ಮತ್ತೆ ಲಾಕ್ ಮಾಡಿದ್ದೀನಿ. 4 ಚೈನ್ ಹಾಕಿ 4 ಚೈನ್ ಮೇಲ್ಗಡೆನೆ ಲಾಕ್ ಮಾಡಿದ್ದೀನಿ. ಮತ್ತೆ 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ ಪಿಕಾಟ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಟ್ರಿಪಲ್ ಕ್ರೋಶೆಟ್ ವಿತ್ ಪಿಕಾಟ್ಸು ತುಂಬಾ ಚೆನ್ನಾಗಿ ಬರುತ್ತೆ ಅನ್ಬೋದು ಈ ಡಿಸೈನು. ನೀವು ಕೂಡ ಟ್ರೈ ಮಾಡಿ. ನೋಡಿ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಅನ್ಬೋದು. ಇದೇ ರೀತಿ ಎಲ್ಲೆಲ್ಲಿ ಬೀಡ್ಸ್ ಇದೆ ಅಲ್ಲ ಅಲ್ಲೆಲ್ಲ ನಾವು ಟ್ರಿಪಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ನ ಹಾಕ್ಕೊಳ್ತಾ ಬರಬೇಕಾಗುತ್ತೆ. ಈ 4 ಚೈನ್ ಒಳಗೆ ಒಂದು ಲಾಕ್ ಮಾಡಿದ್ಮೇಲೆ ನೀಡಲ್ ಮೇಲೆ 2 ಸಲ ದಾರ ತಂದು ಈ ಬೀಡ್ ಬ್ಯಾಕ್ ಸೈಡ್ ಒಂದು ಥ್ರೆಡ್ ಇದೆ ಅಲ್ಲ ಆ ಥ್ರೆಡ್ಗೆ ಹೋಗಿ ಮತ್ತು ದಾರಾನ ತಂದು ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಅಂದರೆ 2ಕ್ಕೆ 1 2ಕ್ಕೆ 1 2ಕ್ಕೆ 1. ಈಗ 3 ಚೈನ್ ಹಾಕ್ಕೊಳ್ಳೋಣ. ಟ್ರಿಪಲ್ ಕ್ರೋಶೆಟ್ ಹಾಕಿದ್ವಲ್ಲ ಆ ಕಂಬದ ಕ್ಯಾಪಿಗೆ ಹೋಗಿ ಹೀಗೆ ಒಂದು ಲಾಕ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಟ್ರಿಪಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ ಆಗಿದೆ ಅಲ್ಲ. ಇದೇ ರೀತಿ ನೀಡಲ್ ಮೇಲೆ 2 ಸಲ ದಾರಾನ ತಂದು ಮತ್ತು ಬೀಡ್ ಬ್ಯಾಕ್ ಸೈಡ್ ಹೋಗಿ ಎಲ್ಲ ದಾರ ಬರೋ ಹಾಗೆ ನೋಡ್ಕೊಳ್ಳಿ. ಅಲ್ಲಿಂದ ಒಂದು ದಾರಾನ ತಂದು ನೀಡಲ್ ಮೇಲೆ ಈಗ 4 ದಾರ ಕಾಣ್ತಿದೆ ಅಲ್ಲ 2ಕ್ಕೆ 1 2ಕ್ಕೆ 1 ಮತ್ತು 2ಕ್ಕೆ 1. ಹೀಗಾದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಟ್ರಿಪಲ್ ಕ್ರೋಶೆಟ್ ಕಂಬ ಹಾಕಿದ್ವಲ್ಲ ಆ ಕಂಬದ ಕ್ಯಾಪಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. 9 ಟ್ರಿಪಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ ಹಾಕಿದ್ದೀನಿ. ಸೊ ಇಲ್ಲೂ ಅಷ್ಟೇ 9 ಟ್ರಿಪಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ 9 ಟ್ರಿಪಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ ಹಾಕಿದ್ದೀನಿ. ಈಗ 4 ಚೈನ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಅಂದರೆ ಈ ಆರ್ಚ್ನ ಎಂಡ್ ಮಾಡ್ಕೊಳ್ತೀನಿ. ಮತ್ತು ಈ 4 ಚೈನ್ನ ಲಾಕ್ ಮಾಡಿದ್ದೀವಲ್ಲ ಆ ಲಾಕ್ ಮೇಲೆ ಹೋಗಿ ಮತ್ತೆ ಒಂದು ಲಾಕ್ ಮಾಡ್ಕೊಳ್ತೀನಿ. 4 ಚೈನ್ನ ಲಾಕ್ ಮಾಡಿದ್ದೀವಲ್ಲ ಆ ಪಾಯಿಂಟಿಗೆ ಹೋಗಿ ಮತ್ತೆ ಒಂದು ಲಾಕ್ ಮಾಡ್ಕೊಳ್ಳೋದು. ಮತ್ತು ಈಗ 4 ಚೈನ್ನ ಹಾಕ್ಕೊಳ್ತೀನಿ. 4 ಚೈನ್ ಹಾಕಿ ಮತ್ತೆ 4 ಚೈನ್ ಲಾಕ್ ಮಾಡಿದ್ದೀವಲ್ಲ ಆ ಪಾಯಿಂಟಿಗೆ ಹೋಗಿ ಮತ್ತೆ ಒಂದು ಲಾಕ್ ಮಾಡ್ಕೊಳ್ಳೋದು. ಇಲ್ಲಿ 4 ಚೈನ್ ಇದೆಯಲ್ಲ ಇಲ್ಲಿ ನಾವು ಕುಚ್ಚು ಕಟ್ಟೋ ಅಂಥದ್ದು. ಈಗ ಮತ್ತೆ 4 ಚೈನ್ ಇದೆಯಲ್ಲ 4 ಚೈನ್ ಒಳಗೆ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಈಗ ಮತ್ತೆ ನೀಡಲ್ ಮೇಲೆ 2 ಸಲ ದಾರಾನ ತಂದು ಈ ಬೀಡ್ ಬ್ಯಾಕ್ ಸೈಡ್ ಥ್ರೆಡ್ ಇದೆಯಲ್ಲ ಇದರೊಳಗೆ ನಾನು 9 ಟ್ರಿಪಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ ಹಿಂದೆ 2 ಆರ್ಚ್ ಹಾಕಿದ್ದೀನಲ್ಲ ಈ ರೀತಿ ಪೂರ್ತಿ ಎಲ್ಲಿವರೆಗೂ ಹಾಕಿದ್ದೀನೋ ಫಸ್ಟ್ ಸ್ಟೆಪ್ನ ಅಲ್ಲಿವರೆಗೂ ಹೀಗೆ ಕಂಟಿನ್ಯೂ ಮಾಡ್ತಾ ಬರ್ತೀನಿ. ನೀವು ಹೀಗೆ ಸಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಬನ್ನಿ. ಹಾಗೆ ಇಲ್ಲಿ 4 ಚೈನ್ ಇದೆ ನೋಡಿ. ಇಲ್ಲಿ 2 ಸಲ 4 ಚೈನ್ ಇದೆ ಅಲ್ಲ ಇಲ್ಲೆಲ್ಲ ನಾವು ಕುಚ್ಚು ಕಟ್ಕೊಂಡು ಬರೋ ಅಂಥದ್ದು. ಇದಕ್ಕೆ ಕಾಂಟ್ರಾಸ್ಟ್ ಆಗಿ ನಾನಿಲ್ಲಿ ಕುಚ್ಚು ಕಟ್ತೀನಿ. ನೀವು ಅಷ್ಟೇ ಸ್ಯಾರಿ ಮ್ಯಾಚಿಂಗ್ನ ನೋಡಿ ಇಲ್ಲಿ ಕುಚ್ಚು ಕಟ್ಕೊಂಡು ಬನ್ನಿ. ಈಗ ನೋಡಿ 9 ಟ್ರಿಪಲ್ ಕ್ರೋಶೆಟ್ಸ್ ವಿತ್ ಪಿಕಾಟ್ಸ್ ಹಾಕಿದ್ದೀನಿ. ಈಗ ಎಂಡಿಂಗಲ್ಲಿ ನಾವು ಇದನ್ನ ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಮತ್ತೆ 4 ಚೈನ್ನ ಎಂಡ್ ಮಾಡಿದ್ದೀವಲ್ಲ ಹಿಂದಿನ ಸ್ಟೆಪ್ಪಲ್ಲಿ ಅಲ್ಲಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ ಹಾಕೊಳ್ಳೋದು. ನಾಲ್ಕು ಚೈನ್ ಹಾಕಿ ಈ 4 ಚೈನ್ ಇದೆ ಅಲ್ಲ 4 ಚೈನಲ್ಲಿ ಎಂಡ್ ಆಗಿದೆ ಅಲ್ಲ ಆ ಲಾಕಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಮತ್ತೆ 2 ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ನಾನಿಲ್ಲಿ ಥ್ರೆಡ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಸ್ಟೆಪ್ ಫಿನಿಶಿಂಗ್ ಹೇಗೆ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಆರ್ಚಸ್ ಎಲ್ಲ. ಈಗ ನಮಗೆ 4 ಚೈನ್ ಎಣ್ಣೆಲ್ಲಿದೆ ಅಲ್ಲ ಅಲ್ಲೆಲ್ಲ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಹೇಗೆ ಬರುತ್ತೆ ಫೈನಲ್ ಲುಕ್ ಅಂತೇಳಿ. ನೋಡಿ ಕುಚ್ಚು ಕಟ್ಟಿದ ಮೇಲೆ ಫಿನಿಶಿಂಗ್ ಹೇಗೆ ಬಂದಿದೆ. ನಾನಿಲ್ಲಿ 200 ಎಳೆ ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಈ ಡಿಸೈನ್ಗೆ ಕುಚ್ಚು ಸ್ವಲ್ಪ ತಿಕ್ಕಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ನಾನಿಲ್ಲಿ 200 ಎಳೆ ಅಂದರೆ ಡಬಲ್ ಮಾಡಿದ್ಮೇಲೆ 400 ಎಳೆ ಸ್ಟ್ಯಾಂಡ್ಸ್ ಆಗುತ್ತೆ ಅಷ್ಟು ದಾರ ತೊಗೊಂಡು ಇಲ್ಲಿ ಕುಚ್ಚು ಕಟ್ಟಿದ್ದೀನಿ. ನೋಡಿ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅನ್ಬೋದು.
ನಿಮಗೆ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋವಂಥ ಆಲ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಹಾಕೋ ಎಲ್ಲ ವೀಡಿಯೋಸ್ದ ನೋಟಿಫಿಕೇಷನ್ಸ್ ಬರುತ್ತೆ. ನೀವಾಗ ಒಂದು ವಿಡಿಯೋ ಮಿಸ್ ಮಾಡ್ದಲ್ಲ ನನ್ನ ವಿಡಿಯೋನ ಫಾಲೋ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.